ನೈಸ್ ಅಕ್ರಮ ಟೋಲ್ ಸಂಗ್ರಹ ವಿರುದ್ಧ ಜೆಡಿಎಸ್ ಸಮರ ಸಾರಿದೆ. ರಾಜ್ಯಪಾಲರಿಗೆ ದೂರು ನೀಡಿದೆ ಜೆಡಿಎಸ್ ನಿಯೋಗ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ಕೊಡಲಾಗಿದೆ. ನೈಸ್ ಯೋಜನೆಯ ವಿರುದ್ಧ ಸಮರವನ್ನ ಈಗ ಜೆಡಿಎಸ್ ಸಾರಿರುವಂತದ್ದು. ನೈಸ್ ರಸ್ತೆ ಟೋಲ್ ರದ್ದುಗೊಳಿಸಬೇಕು, ಹಾಗೆ ಯೋಜನೆಯನ್ನ ವಶಕ್ಕೆ ಪಡಿಬೇಕು ಅಂತ ಈಗ ಜೆಡಿಎಸ್ ಒತ್ತಾಯಿಸಿದೆ. ಅಲ್ಲ, ಈಗ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಿ ಅಂತ ಆಗ್ರಹಿಸಿರುವಂತದ್ದು. ಈಗ ಈ ಸಂಬಂಧ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ನಿಯೋಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನು ಕೂಡ ಮನವಿಗೆ ಸಲ್ಲಿಸಿರುವಂತದ್ದು. ಇಲ್ಲಿ ಈಗ ಕರ್ನಾಟಕ ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ಗಳ ತೀರ್ಪುಗಳಲ್ಲಿ ನೀಡಿರುವಂತಹ ನಿರ್ದೇಶನವನ್ನ ನಾವು ನೋಡ್ತಾ ಹೋಗೋದಾದ್ರೆ ಟೋಲ್ ಸಂಗ್ರಹ ಮಾಡಬೇಕು ಅಂತ ನಿಲ್ಲಿಸಬೇಕು ಅಂತ ಹೇಳಿರುವಂತದ್ದು. ನೈಸ್ ಸಂಸ್ಥೆ ಅನಧಿಕೃತವಾಗಿ ಟೋಲ್ಗಳನ್ನ ಸಂಗ್ರಹ ಮಾಡ್ತಾ ಇದೆ, ಇವುಗಳನ್ನ ತಕ್ಷಣವಾಗಿ ನಿಲ್ಲಿಸಬೇಕು, ನಿಷೇಧಿಸಬೇಕು ಅಂತ ಹೇಳಿ. ಮತ್ತೊಂದು ಕಡೆಗೆ ಹೆಚ್ಚುವರಿಯಾಗಿ ನೀಡಿರುವ 554 ಎಕರೆ ಜಮೀನನ್ನ ಕೂಡಲೇ ಸರ್ಕಾರ ಹಿಂಪಡಿಬೇಕು ಅಂತಲೂ ಇಲ್ಲಿ ಜೆಡಿಎಸ್ ಒತ್ತಾಯಿಸಿದೆ. ಹಾಗೆ ಕಾನೂನು ಬಾಹಿರವಾಗಿ ನೈಸ್ ಸಂಸ್ಥೆಗೆ ನೀಡಿರುವ ಕೆರೆ, ಕಟ್ಟೆ, ಪಾರ್ಕ್ಗಳನ್ನ ಸಂಸ್ಥೆಯಿಂದ ಕೂಡಲೇ ಹಿಂಪಡಿಬೇಕು ಅಂತ ಕೂಡ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶದಂತೆ ತಜ್ಞರ ವಿಶೇಷ ತನಿಖೆ ತಂಡವನ್ನು ರಚಿಸಬೇಕು. ಹಾಗೆ ನೈಸ್ ಸಂಸ್ಥೆಯಿಂದ ಇದುವರೆಗೆ ನಡೆದಿರುವ ಅನ್ಯಾಯ, ಅಕ್ರಮ ಹಾಗೆ ಎಲ್ಲ ಅವ್ಯವಸ್ಥೆಗಳನ್ನ ತನಿಖೆ ನಡೆಸಬೇಕು ಅಂತ ಹೇಳಿ ಜೆಡಿಎಸ್ ಈಗ ನೈಸ್ ಅಕ್ರಮ ಟೋಲ್ ವಿರುದ್ಧ ಸಮರ ಸಾರಿರುವಂತದ್ದು. ಈಗ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಈಗ ಈ ನೈಸ್ ಸಂಸ್ಥೆ ಟೋಲ್ ಸಂಗ್ರಹ ಮಾಡೋದಕ್ಕೆ ಅವರಿಗೆ ಕೊಟ್ಟಿರುವಂತಹ ಟೆಂಡರ್ ಕಂಪ್ಲೀಟ್ ಮುಗಿದು ಹೋಗ್ಬಿಟ್ಟಿದೆ. ಸೊ ಆ ಟೆಂಡರ್ ಮುಗಿದಿದ್ರು ಕೂಡ ಇನ್ನೂ ಕೂಡ ಅಕ್ರಮವಾಗಿ ಅವರು ಟೋಲ್ ಅನ್ನ ಸಂಗ್ರಹಣೆ ಮಾಡ್ತಲೇ ಇದ್ದಾರೆ. ಪ್ರತಿನಿತ್ಯ ಸಾವಿರಾರು ಜನ ಬೆಂಗಳೂರಿಂದ ಹೊರಗೆ ಹೋಗ್ತಾರೆ, ಮತ್ತೆ ಬೇರೆ ಜಿಲ್ಲೆ, ಬೇರೆ ರಾಜ್ಯದಿಂದ ಜನ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವರ ಅವಧಿ ಮುಗಿದಿದ್ರೂ ಕೂಡ ಮತ್ತೆ ಯಾಕೆ ಹೆಚ್ಚುವರಿಯಾಗಿ ಟೋಲ್ ಅನ್ನ ಸಂಗ್ರಹಣೆ ಮಾಡಬೇಕು? ಸೊ ಅದೊಂದು ಪ್ರಶ್ನೆ. ಹಾಗೆ ಮತ್ತೊಂದು ಕಡೆಯಲ್ಲಿ ಈಗ 500ಕ್ಕೂ ಹೆಚ್ಚು ಎಕರೆಗೆ ನಮ್ಮ ಜಾಗ ಕೊಟ್ಟಿದೆಯಲ್ಲ, ಸೊ ಆ ಜಾಗವನ್ನು ಕೂಡ ಹಿಂಪಡಿಬೇಕು ಸರ್ಕಾರ ಅಂತ ಕೂಡ ಈ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಈ ನೈಸ್ ಸಂಸ್ಥೆ ಮಾಡ್ತಾ ಇರುವಂತಹ ಅಕ್ರಮ, ಅನ್ಯಾಯ ಅದರ ವಿರುದ್ಧ ತನಿಖೆ ಕೂಡ ಆಗಬೇಕು ಅಂತ ಹೇಳಿ ಸುರೇಶ್ ಬಾಬು ಈಗ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಅವರಿಗೆ ನಿಖಿಲ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಶಾಸಕರಾದಂತಹ ಸ್ವರೂಪ್ ಕರೆಮ್ಮ ನಾಯಕ್ ಹಾಗೆ ಶಾರದಾ ಪೂರ್ವ ನಾಯಕ್ ಹಾಗೆ ವೆಂಕಟ ಶಿವಾರೆಡ್ಡಿ ಸೇರಿದಂತೆ ಹಲವು ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.